ಇವತ್ತು ಹಿಡಿ ಹೊಡ್ಯಾಕೊಂತೀವಿ ಹೊಲ್ದಾಗ ನೋಡ್ಬೋದು. ಓ ಸ್ವಲ್ಪ ಮಕ ಮಾಡ್ತಾವ. ಬರ್ರಿ ಈ ಕಡೆ ಬರ್ರಿ. ಕಾಂತ್ರೆ ಸಾಕು. ಇದು ಕುಂಟಿ ಈಸು, ಇದು ಮಿಣಿ, ಇದು ನಗ, ಎರಡು ಎತ್ತು. ಇದನ್ನು ಈ ಥರ ಕೊಡಾಗ ಹಾಕೋಬೇಕು. ಹಾಕೊಂಡ ಅಡಿ ಹಿಡ್ಕೊಂಡ ಹಾಂ ಹಾಂ ಇಷ್ಟೇ ಹೊಡಿಯೋದು. ಇದೇ ರೈತರ ಕಷ್ಟ ನೋಡಿಗ. ಇಷ್ಟು ಹತ್ರ ಬೆಳೆದೈತೆ. ಎಲ್ಲಿಗೆ ಎತ್ತಿಗೆ ನೋಡಿ, ಎತ್ತಿಗೆ ಇದಿಗಾಗುತ್ತೆ. ಓಹೋ ಕುಂಟಿ ಎಷ್ಟು ಹತ್ರ ಐತಿ. ಕುಂತಿದ್ದೀನಲ್ಲ, ಕಾಂತಿನಲ್ಲ, ಈಗ ಈ ಥರ ಆಗೈತಿ ನೆಲ. ಸಿಕ್ಕಾಪಟ್ಟೆ ಸ್ವಲ್ಪ ಏನಿಲ್ಲ. ರೈತರ ಕಷ್ಟ ಎಷ್ಟು, ಮತ್ತು ಆಮೇಲೆ ರೈತರಿಗೆ ಏನೂ ಸಿಗೋದೂ ಇಲ್ಲ. ಈಗ ಒಂದು ಕ್ವಿಂಟಲಿಗೆ ಮೆಕ್ಕೆಜೋಳದ್ದು 2000, ಅದು 1800, 2000 ಐತೆ. ಈ ಬೀಜ ತೊಗೊಂಬಂದಿದ್ದು ಎಷ್ಟಪ್ಪ ಅಂತಂದ್ರೆ 3 kg ಇದು ಒಂದು ಪ್ಯಾಕೆಟು. 2 ಪ್ಯಾಕೆಟ್ ತೊಗೊಂಬಂದಿವಿ. 1100 ರೂಪಾಯಿಗೆ ಒಂದು ಪ್ಯಾಕೆಟ್. ಇದು ಅಂದರೆ 2 ಪ್ಯಾಕೆಟ್ಗೆ 1200 ರೂಪಾಯಿ ಆಯಿತು. ಇದು 11 200 ರೂಪಾಯಿ ಆಯಿತು. ಇಲ್ಲಿ ನೋಡಿ, 2 ಪ್ಯಾಕೆಟ್ಗೆ ಅಂದರೆ 6 kgಗೆ 2200. 1 ಕ್ವಿಂಟಲಿಗೆ ಅಂದ್ರೆ 100 kgಗೆ ಎಷ್ಟು, 1800. ಇನ್ನು 400 ರೂಪಾಯಿ ನಾವೇ ಕೊಟ್ವಿ ಅವರಿಗೆ ಹೆಚ್ಚು. ನಮಗೇನು ಲಾಭ ಸಿಗಲಿಲ್ಲಲ್ಲ. ಇದೇ ಆಗೋದು ನಮ್ಮದು ರೈತರದ್ದು. ಎಲ್ಲರೂ ಕೂಡ ಸ್ವಲ್ಪ ರೈತರಿಗೆ ಸಹಾಯ ಮಾಡಬೇಕು. ಮತ್ತು ರೈತರು ಬೆಳೆದದ್ದನ್ನು ಕರೆಕ್ಟಾಗಿ ದಲ್ಲಾಳಿಗಳಿಗೆ ಕೊಡದೆ ಸ್ವಲ್ಪ ಗೌರ್ಮೆಂಟ್ ಏನಾದರೂ ಸ್ವಲ್ಪ ನಮ್ಗೆ ರೈತರಿಗೆ ಉತ್ತಮವಾದ ಬೆಲೆಯನ್ನು ಮಾಡ್ಬೇಕಂತ ಇಷ್ಟ. ಈ ಥರ ಹಸಿರು ಗ್ರೀನರಿ ಐತಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ವಿಡಿಯೋ ಬರ್ತಾವೆ ಇನ್ಮೇಲಿಂದ. ಈಗ ಬೆಳೀತಾ ಇದ್ದೀವಿ ಅಂತಂದ್ರೆ ಏನೂ ಬೆಳೀತಾ ಇಲ್ಲ. ಬಟ್ ಈಗ 12-13 ಸಬ್ಸ್ಕ್ರೈಬರ್ ಆಗ್ಯಾರ. ನೀವು ಹೆಲ್ಪ್ ಮಾಡೋದ್ರಿಂದ, ನಿಮ್ಮ ಒಂದು ಸಹಾಯದಿಂದ ನಾವು ಮುಂದಕ್ಕೆ ಬೆಳೀತಾ ಹೋಗ್ಬೋದು. ನೀವು ಕಂಟಿನ್ಯೂ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಲೈಕ್ ಮಾಡಿರಿ. ಇಷ್ಟ ಆಗಲಿಲ್ಲಪ್ಪ ಅಂತಂದ್ರೆ ಇಷ್ಟ ಆಗೋ ಥರ ವಿಡಿಯೋ ಮಾಡೋಕ್ಕೆ ಕಮೆಂಟ್ ಮಾಡಿರಿ. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನೀವು ಎಕ್ಸ್ಪ್ರೆಸ್ ಮಾಡಿದರೆ ಅದನ್ನು ತೊಗೊಂಡು ಯಾವ ಥರ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೇಕಂತ ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಮಾಡ್ತೀನಿ. ಓಕೆ, ಬಾಯ್.